ಇದು ಕೇವಲ ಕಾಲ್ಪನಿಕ ಕಥೆ ಮತ್ತು ಯಾವುದೇ ವ್ಯಕ್ತಿ ಅಥವಾ ಘಟನೆಗಳಿಗೆ ಸಂಬಂಧಪಟ್ಟಿರುವುದಿಲ್ಲ. ಯಾರಿಗೂ ನೋವುಂಟು ಮಾಡುವ ಉದ್ದೇಶವಿಲ್ಲ. ಹೆಣ್ಣಿನ ನೋವು. ಪ್ರತಿದಿನದ ಮಾತು. ಪಾತ್ರ ದೀಪ, 30 ವರ್ಷ. ಮನೆ ಕೆಲಸ ಮತ್ತು ಅತ್ತೆಯ ಹಿಂಸೆಯಿಂದ ದಣಿದಿರುವ ಸೊಸೆ. ದೀಪ ಅಡುಗೆ ಮನೆಯ ಗೋಡೆಯ ಪಕ್ಕದಲ್ಲಿ ನಿಂತು ಕೈಯಲ್ಲಿ ಟೀ ಕಪ್ ಹಿಡಿದು ಆಕೆ ಯಾರನ್ನೂ ನೋಡುತ್ತಿಲ್ಲ, ಕೇವಲ ತನ್ನ ಮನಸ್ಸಿನ ಮಾತುಗಳನ್ನು ಹೊರಹಾಕುತ್ತಿದ್ದಾಳೆ. ಬರೀ ಕೆಲಸ, ಬರೀ ಮಾತು. ಬೆಳಗ್ಗೆ 5 ಗಂಟೆಗೆ ಎದ್ದು ಬಂದರೆ ಶುರು ಆಗುತ್ತೆ ಓಡಾಟ. ನೀರು ಕಾಯಿಸೋದು, ಟೀ ಇಡೋದು, ಮಕ್ಕಳದ್ದು, ಇವೆಲ್ಲ ಯಂತ್ರದ ತರ ನಡೀತಾ ಇರಬೇಕು. ಸ್ವಲ್ಪ ನಿಧಾನ ಆದ್ರೂ ಅಷ್ಟೇ. ಜೋರಾದ ದನಿಯಲ್ಲಿ ಅತ್ತೆ, ಅಯ್ಯೋ ಇನ್ನೂ ಚಹಾ ಕೊಟ್ಟಿಲ್ಲ, ನಿಮ್ಮಪ್ಪನ ಮನೆಯಲ್ಲಿ ಇಷ್ಟೊತ್ತು ಮಲಗಿರ್ತಿದ್ದ. ಈ ಮಾತಿನಿಂದ ಶುರು ಆಗುತ್ತೆ ದಿನ. ಟೀ ಸರಿ ಇಲ್ಲ, ಉಪ್ಪು ಜಾಸ್ತಿ, ಸಾರಿಗೆ ಸಪ್ಪೆ, ಒಂದಿಲ್ಲ ಅಂದ್ರೆ ಇನ್ನೊಂದು. ನಾನು ಮನುಷ್ಯ ಅಂತಾನೆ ಮರೆತು ಬಿಟ್ಟಿದ್ದಾರೆ ಅನ್ಸುತ್ತೆ. ನಾನೇನೋ ಬರೀ ಕೆಲಸದವಳು ಅಷ್ಟೇ. ಮಕ್ಕಳನ್ನು ನೋಡೋಕ್ಕೂ ಬಿಡಲ್ಲ. ನನ್ನ ಮಕ್ಕಳು ಪುಟ್ಟ ಮಕ್ಕಳು. ನನ್ನನ್ನು ನೋಡಿ ಅಳುತ್ತಿದ್ರು ಅಷ್ಟೇ, ನನ್ನ ಹತ್ರ ಬಿಡಲ್ಲ. ಏನ್ ನಿಮ್ಮಮ್ಮನ ಜೊತೆ ಆಡ್ತೀಯ, ಅವಳು ಹೋಗಿ ಮೊದಲು ಕೆಲ್ಸ ಮಾಡ್ಲಿ, ನೀನು ಬಾ ಅಂತ ಎಳೆದುಕೊಂಡು ಹೋಗ್ತಾರೆ. ದುಃಖದಿಂದ ಕಪ್ನ ಕೆಳಗೆ ಇಟ್ಟು ನನ್ನ ಮನಸ್ಸಿನೊಳಗೆ ಇಷ್ಟು ಉರಿ ಇದೆ ಗೊತ್ತಾ. ನನ್ನ ಮಗುವಿಗೆ ಜ್ವರ ಬಂದಾಗ ರಾತ್ರಿ ಪೂರ್ತಿ ಮಲಗದೆ ನಾನು ಕೂತಿದ್ದೆ. ಅವತ್ತು ಬೆಳಗ್ಗೆ, ಇವತ್ತೇನು ಮನೇಲಿ ಇಷ್ಟು ಕತ್ಲೆ, ಇವಳಿಗೆ ಒಂದು ಲೈಟ್ ಹಾಕೋಕ್ಕೂ ಬುದ್ಧಿ ಇಲ್ವಾ ಅಂತ ಬಂದು ಕಿರಿಕ್ ಶುರು ಮಾಡಿದ್ರು. ನನ್ನ ಮಗು ನನ್ನ ಹತ್ತ ಇದ್ರು ನಾನೇನೂ ಸರಿಯಾಗಿ ನೋಡ್ಕೊಂತಿಲ್ಲ ಅನ್ನೋ ಅನುಮಾನ ಯಾವತ್ತೂ ಇರುತ್ತೆ ಅವರಿಗೆ. ನನ್ನ ಹೆರಿಗೆ ನೋವು, ನನ್ನ ಎದೆ ಹಾಲು, ನನ್ನ ಪ್ರೀತಿ ಎಲ್ಲದಕ್ಕೂ ಇಲ್ಲಿ ಬೆಲೆ ಇಲ್ಲ. ನನ್ನ ಗಂಡ, ಹೌದು ನನ್ನ ಯಜಮಾನ್ರು, ಅವರು ಮನೆಯಲ್ಲಿ ಇದ್ರು ಇಲ್ಲದ ಹಾಗೆ. ಅಮ್ಮನ ಮಾತು ಅಂದ್ರೆ ಅವರಿಗೆ ವೇದವಾಕ್ಯ. ಎಷ್ಟೋ ಸಲ ಇಬ್ಬರ ಮಧ್ಯೆ ಜಗಳ ಆದಾಗ ಅವರೇಕೆ ನನ್ನನ್ನು ಅರ್ಥ ಮಾಡ್ಕೊಂತ ಇಲ್ಲ ಅಂತ ಕೇಳಿದ್ರೆ ಅವರದು ಒಂದೇ ಉತ್ತರ, ದೀಪಾ ಅಡ್ಜಸ್ಟ್ ಮಾಡ್ಕೋಬೇಕು, ಅವರು ಹಿರಿಯರು, ಇವೆಲ್ಲ ಕಾಮನ್, ಸುಮ್ಮನಿರು. ನನ್ನ ನೋವು ಕೇಳೋಕೆ ಇಲ್ಲಿ ಯಾರಿಗೆ ಟೈಮ್ ಇದೆ. ಆಫೀಸ್ನಲ್ಲಿ ಕೆಲಸ ಮಾಡಿ ಮನೆಗೆ ಬಂದು ಅಡುಗೆ ಮಾಡಿ ಪಾತ್ರೆ ತೊಳೆದು ಮಲಗೋಕು ಮುಂಚೆ ಮತ್ತೆ ಕೆಲ್ಸ. ಇಷ್ಟಾದ್ರೂ ಒಂದು ದಿನ ಚೆನ್ನಾಗಿದ್ದೀಯಾ ಅಂತ ಕೇಳೋದ್ರೆ ಸಾಕು, ಈ ಕಷ್ಟವೆಲ್ಲ ಮರೆತು ಹೋಗುತ್ತೆ. ಆದ್ರೆ ಅವರಿಗೆ ನನ್ನ ಕಷ್ಟಕ್ಕಿಂತ ಅಮ್ಮನ ಟೀ ಸರಿಯಿಲ್ಲ ಅನ್ನೋದೇ ದೊಡ್ಡ ವಿಷಯ. ದೀಪ ಗೋಡೆಗೆ ಹೊರಗಿ ಕಣ್ಣು ಮುಚ್ಕೊಂಡು ನಿಂತ್ಕೊಳ್ತಾಳೆ. ಒಂದೊಂದ್ಸಲ ಈಗನ್ಸುತ್ತೆ ಜೋರಾಗಳ್ಬೇಕು, ಕೂಗಾಡ್ಬೇಕು, ನನಗೆ ಸಾಕಾಗಿದೆ, ನನ್ನನ್ನು ಬಿಟ್ಬಿಡಿ ಅಂತ ಧೈರ್ಯವಾಗಿ ಹೇಳ್ಬೇಕು. ಅಳೋಕ್ಕೂ ಧೈರ್ಯ ಇಲ್ಲ. ನಾನು ಅತ್ತರೆ ನಾಟಕ ಮಾಡ್ತಾ ಇದ್ದಾಳೆ, ಮಗನನ್ನು ನನ್ನಿಂದ ದೂರ ಮಾಡೋಕೆ ಟ್ರೈ ಮಾಡ್ತಾ ಇದ್ದಾಳೆ ಅಂತ ಇನ್ನಷ್ಟು ಮಾತು ಬೀಳುತ್ತೆ. ಅದಕ್ಕೆ ಎಲ್ಲಾ ನೋವುಗಳನ್ನು ಇಲ್ಲೇ ಮನಸ್ಸಿನ ಒಳಗೆ ಮುಚ್ಚಿಟ್ಕೊಳ್ತೀನಿ. ನೋಡಿ, ನಾನೇನು ಅವರ ಮನೆ ಹಾಳು ಮಾಡೋಕೆ ಬಂದಿಲ್ಲ, ಪ್ರೀತಿಯಿಂದ ಸಂಸಾರ ಮಾಡ್ಕೊಂಡು ಹೋಗಕ್ಕೆ ಬಂದಿದ್ದೀನಿ. ಒಂದು ಮಗುವಿಗೆ ತಾಯಿ ಆಗಿದ್ದೀನಿ. ಆದರೆ ಈ ಮನೆಯಲ್ಲಿ ನನಗೆ ಮಡದಿಯ ಸ್ಥಾನವೂ ಇಲ್ಲ, ತಾಯಿಯ ಸ್ಥಾನವೂ ಇಲ್ಲ. ನಾನಿರುವುದು ಕೇವಲ ಒಂದು ಮಾನಸಿಕ ನೋವಿನ ಅರಮನೆಯೊಳಗೆ. ಈ ನೋವು ಯಾವತ್ತೂ ಮುಗಿಯುತ್ತೋ ಗೊತ್ತಿಲ್ಲ. ದೀಪ ಇದ್ದಕ್ಕಿದ್ದಂತೆ ನಿಂತು ಆ ಕಪ್ಪನ್ನು ಎದುರಿನ ಟೇಬಲ್ ಮೇಲೆ ಗಟ್ಟಿಯಾಗಿ ಇಡುತ್ತಾಳೆ. ಆ ಒಂದು ಸಣ್ಣ ಶಬ್ದದಲ್ಲಿ ಆಕೆಯ ಕೋಪ ಮತ್ತು ಬೇಸರ ಹೊರಗಾಕ್ತಾಳೆ ಒಬ್ಳೆ. ಯಾಕಿಷ್ಟು ನನಗೆ ಕಷ್ಟ? ನನಗಿಂತ ಇನ್ನು ಚೆನ್ನಾಗಿ ಸಂಸಾರ ಮಾಡ್ತಾ ಇರೋ ಹೆಂಗಸರು ಇಲ್ವಾ? ನನಗೂ ಗೊತ್ತಿದೆ ಅವರು ಮಾಡೋ ತಪ್ಪುಗಳಿಗೆ ಇಲ್ಲಿ ಪರ್ಮಿಷನ್ ಇದೆ. ನಾನು ಮಾಡೋ ಸರಿಯಾದ ಕೆಲಸಕ್ಕೂ ಇಲ್ಲಿ ಚುಚ್ಚು ಮಾತು, ಅವಮಾನ. ಸ್ವತಃ ತನ್ನನ್ನು ತಾನೇ ಪ್ರಶ್ನೆ ಮಾಡ್ಕೊಳ್ತಾಳೆ. ಏನು ಸಾಧಿಸಿದೀನಿ ನಾನು? ನನ್ನ ಓದು, ನನ್ನ ಕೆಲಸ, ನನ್ನ ಡಿಗ್ರಿ ಎಲ್ಲ ಏನ್ ಮಾಡ್ತಿದೆ ಇಲ್ಲಿ? ಬೆಳಗ್ಗೆ ಎದ್ದು ಪಾತ್ರೆ ತೊಳೆಯೋ ಯಂತ್ರ ಆಗಿದ್ದೀನಿ ಅಷ್ಟೇ. ಹೊರಗೆ ಹೋಗಿ ನನ್ನ ಫ್ರೆಂಡ್ಸ್ ನೋಡ್ತಾರೆ, ಎಷ್ಟು ಖುಷಿಯಾಗಿದ್ದಾಳೆ ಅಂತ ಅಂದ್ಕೊಂತಾರೆ. ಅವರಿಗೇನ್ ಗೊತ್ತು ಈ ಮುಖವಾಡದ ಹಿಂದೆ ನಾನು ಪ್ರತಿದಿನ 100 ಸಲ ಸಾಯ್ತಾ ಇದ್ದೀನಿ ಅಂತ. ಅವಮಾನ, ಬರೀ ಅವಮಾನ. ಒಂದು ದಿನ ಬಾಗಿಲು ಹಾಕೊಂಡು ಜೋರಾಗಿ ಅತ್ತೆ ಮಾತಾಡೋ ಹಾಗೆ ಮಾತಾಡಿದೆ. ಅದೇನು ನನ್ನನ್ನು ನಿಮ್ಮ ಸೊಸೆ ತರ ನೋಡಿ, ನಿಮ್ಮ ಮಗಳ ತರ ನೋಡಿ ಅಂತ ಕೇಳುತ್ತಾ ಇಲ್ಲ, ಮನುಷ್ಯಳ ತರ ನೋಡಿ ಅಂತ ಕೂಗಾಡಿದೆ. ಅವ್ರು ಏನ್ ಹೇಳಿದ್ರು ಗೊತ್ತಾ? ಬೆಂಕಿ ಇದ್ದ ಹಾಗೆ ನೀನು ಈ ಮನೆ ಹಾಳು ಮಾಡೋಕೆ ಬಂದಿದ್ದೀಯ, ಬಾಯಿ ಮುಚ್ಚಿಕೊಂಡು ಇರು. ಮುಷ್ಟಿ ಬಿಗಿಗೊಳಿಸಿ ಆಳವಾಗಿ ಉಸಿರು ತೆಗೆದುಕೊಳ್ತಾಳೆ ಅದನ್ನ ನೆನೆಸ್ಕೊಂಡು ದೀಪ. ಯಾಕೆ ಬಾಯಿ ಮುಚ್ಚಿ ಇರಬೇಕು? ಯಾಕೆ? ನನ್ನದೇ ತಪ್ಪುಗಳ ಎಲ್ಲವೂ. ಸಣ್ಣ ಸಮಾಧಾನ ಆದ್ರೆ ಒಂದು ವಿಷಯ ಇದೆ, ನನ್ನ ಮಕ್ಕಳು. ಅವರು ನನ್ನ ಹತ್ರ ಬಂದಾಗ, ನನ್ನ ಕೈ ಹಿಡಿದಾಗ ಆ ನೋವೆಲ್ಲ ಒಂದು ಸೆಕೆಂಡ್ ಮರೆತು ಹೋಗುತ್ತೆ.
ಮೇಲೆ ನಗುತ್ತಾ ಪ್ರೀತಿಯಿಂದ ಅವರ ಮುಖದಲ್ಲಿರೋ ನಗು, ಅದೊಂದು ಪುಟ್ಟ ಸಮಾಧಾನ ನನಗೆ. ಅಟ್ಲೀಸ್ಟ್ ಈ ಮಕ್ಕಳಿಗೋಸ್ಕರ ಆದ್ರೂ ನಾನು ಇಲ್ಲಿ ಇರಬೇಕು, ಅವರಿಗೆ ಅಮ್ಮನ ಪ್ರೀತಿ ಸಿಗಬೇಕು. ನಾನು ನನ್ನ ಮಕ್ಕಳ ಮುಂದೆ ಆ ದುಃಖವನ್ನು ತೋರಿಸಲ್ಲ. ಅವರು ನೋಡೋ ಅಮ್ಮ ಯಾವಾಗ್ಲೂ ಸ್ಟ್ರಾಂಗ್ ಆಗಿರ್ಬೇಕು. ಆಳವಾಗಿ ಯೋಚಿಸಿದ ನಂತರ ತನ್ನ ಕೈಯನ್ನು ಎದೆ ಮೇಲೆ ಇಟ್ಕೊಳ್ತಾಳೆ. ಈ ಜೀವನ ಹೀಗೆ ಮುಂದುವರಿಯುತ್ತಾ? ಅಡ್ಜಸ್ಟ್ ಅಂತ ಹೇಳ್ತಾರೆ, ಆದ್ರೆ ಈ ಮನಸ್ಸು ಸಹಿಸಿಕೊಳ್ಳಲು ಕಲಿತಿಲ್ಲ. ಇನ್ನೂ ಸಹಿಸಿಕೊಂಡರೂ ಈ ದೇಹಕ್ಕೆ ಆಗ್ತಾ ಇಲ್ಲ. ನನ್ನ ಮಾತು ಇಲ್ಲಿ ಯಾರಿಗೂ ಕೇಳಿಸಲ್ಲ, ನನ್ನ ನೋವು ಯಾರಿಗೂ ಅರ್ಥ ಆಗಲ್ಲ. ಈ ಮನೆಯ ಪ್ರತಿ ಗೋಡೆಗೂ ನನ್ನ ಕಣ್ಣೀರಿನ ಗುರುತು ಇದೆ. ನಿಧಾನವಾಗಿ ನಡೆಯುತ್ತಾ ಮುಂಬಾಗಿಲಿನ ಕಡೆ ನೋಡ್ತಾಳೆ. ಒಂದು ದಾರಿ ಇದೆ, ಈ ನೋವಿಗೆಯಿಂದ ಹೊರಗೆ ಹೋಗೋ ದಾರಿ. ಆದರೆ ಆ ದಾರಿ ತುಳಿದರೆ ನನ್ನ ಮಕ್ಕಳು ಅನಾಥರಾಗ್ತಾರೆ. ಇಲ್ಲ, ನಾನು ಓಡಿ ಹೋಗಲ್ಲ. ನಾನು ಬಾಗಿಲು ಮುಚ್ಚಿಕೊಂಡು ಅಳಲ್ಲ. ನನ್ನ ನಗು ಮತ್ತು ನನ್ನ ಮೌನ, ಇವೆರಡೇ ನನ್ನ ಮನೆಯ ಹಿಂಸೆಯೇ ನನ್ನ ಉತ್ತರ. ಅಳದೆ, ದೂರು ಹೇಳದೆ, ನಗುತ್ತಾ ನಾನು ಎಲ್ಲ ಕೆಲಸ ಮಾಡುತ್ತೇನೆ. ಆದರೆ ಅವರಿಗೆ ದೊಡ್ಡ ಶಿಕ್ಷೆ ಆಗ್ಬೇಕು. ನನ್ನನ್ನು ಮುರಿಯಲು ಅವರಿಗೆ ಆಗುವುದಿಲ್ಲ. ದೀಪ ನಿಧಾನವಾಗಿ ಕಣ್ಣೀರು ಹಾಕುವುದನ್ನು ನಿಲ್ಲಿಸಿ ಗಂಭೀರವಾದ ಮುಖದಿಂದ ನಿಲ್ಲುತ್ತಾಳೆ. ಆಕೆಯ ಕಣ್ಣುಗಳಲ್ಲಿ ಹೊಸ ನಿರ್ಧಾರದ ಕಿಡಿ ಕಾಣುತ್ತದೆ. ಆ ದೃಶ್ಯ ಮೌನವಾಗುತ್ತದೆ. ದೀಪ ಮಾತ್ರ ನಿಂತಿದ್ದಾಳೆ. ಈ ಕತೆ ಕೇವಲ ಕಾಲ್ಪನಿಕ. ಈ ಕತೆಗೆ ನಿಮ್ಮ ಜೀವನ ಸನಿಹವಿದ್ದರೆ ಕ್ಷಮಿಸಿ. ಇದು ಪ್ರತಿಯೊಂದು ಹೆಣ್ಣಿನ ಕತೆ. ಈ ಕತೆಯಲ್ಲಿ ತಪ್ಪಿದ್ದರೆ ತಿಳಿಸಿ, ನಾನು ಸರಿಪಡಿಸಿಕೊಳ್ಳುತ್ತೇನೆ. ಈ ನೋವು ನೀವು ಅನುಭವಿಸಿದ್ದಲ್ಲಿ ಕಮೆಂಟ್ಸ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ನಮಸ್ಕಾರ.